ದಾವಣಗೆರೆಯಲ್ಲಿ ಹತ್ತಾರು ಸುದ್ದಿಗಳು ಸಖತ್ ಸೌಂಡ್ ಮಾಡ್ತಾ ಇವೆ. ಒಂದು ಕಡೆ ಆಟೋ ಚಾಲಕರಿಗೆ ಗ್ಯಾಸ್ ಸಿಗದೆ ಪರದಾಡುವಂತಾದ್ರೆ, ಇನ್ನೊಂದು ಕಡೆ ಸರ್ಕಾರದ ಗ್ಯಾರಂಟಿ ಮತ್ತು ಐಪಿಎಲ್ ಟಿಕೆಟ್ ವಿಚಾರವಾಗಿ ಈಗ ಬೀದಿ ಚರ್ಚೆ ಬಂದಿದೆ. ಅಷ್ಟಕ್ಕೂ ದಾವಣಗೆರೆ ನಗರದಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಎದುರಾಗಿದ್ದು ಆಟೋ ಚಾಲಕರು ಬೀದಿಗೆ ಬಿದ್ದಿದ್ದಾರೆ. ಗ್ಯಾಸ್ ಸಿಗದೆ ಗಾಡಿ ಓಡಿಸೋದು ಹೇಗೆ, ಹೊಟ್ಟೆಪಾಡಿಗೆ ತೊಂದರೆ ಆಗ್ತಿದೆ ಅಂತ ಚಾಲಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಸಮಸ್ಯೆಯನ್ನ ತಕ್ಷಣ ಪರಿಹಾರ ಮಾಡದಿದ್ರೆ ಪ್ರತಿಭಟನೆ ಗ್ಯಾರಂಟಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ತಲಾ ಆದಾಯ ದೇಶದಲ್ಲೇ 2ನೇ ಸ್ಥಾನದಲ್ಲಿದೆ, ನಮ್ಮ ಬಜೆಟ್ ಕೇಂದ್ರಕ್ಕಿಂತ ಸೂಪರ್ ಅಂತ ಹೇಳ್ತಿದ್ದಾರೆ. ಇದನ್ನ ಕೇಳಿದ ಜನ ಏನಂತಿದ್ದಾರೆ ಅಂದ್ರೆ, ಜನ ಆರ್ಥಿಕವಾಗಿ ಅಷ್ಟು ಸ್ಟ್ರಾಂಗ್ ಆಗಿದ್ರೆ ಇನ್ನೂ ಯಾಕೆ ಗ್ಯಾರಂಟಿ ಯೋಜನೆ ಕೊಡ್ತಿದ್ದೀರಾ? ಗ್ಯಾರಂಟಿ ಬಗ್ಗೆ ನಮಗೇನು ತಕರಾರು ಇಲ್ಲ, ಆದ್ರೆ ಅಭಿವೃದ್ಧಿ ಕೆಲಸಕ್ಕೆ ಹಣ ಎಲ್ಲಿ ಹೋಗ್ತಿದೆ ಅಂತ ಜನ ಈಗ ನೇರವಾಗಿಯೇ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಉಪಚುನಾವಣೆಯ ಅಖಾಡದಲ್ಲಿ ಹಣದ ಹೊಳೆ ಹರಿತಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಜನ ಸರ್ಕಾರದ ಕೆಲಸ ನೋಡಿ ವೋಟ್ ಹಾಕ್ತಾರಾ ಅಥವಾ ಹಂಚುತ್ತಿರೋ ನೋಟು ನೋಡಿ ವೋಟ್ ಹಾಕ್ತಾರಾ ಅನ್ನೋದು ಚರ್ಚೆ ಈಗ ಜೋರಾಗಿದೆ. ಕೆಲವರು ಮೋದಿಯವರ ಕೆಲಸವನ್ನ ಮೆಚ್ಚಿದ್ರೆ, ಇನ್ನು ಕೆಲವರು ಕಾಂಗ್ರೆಸ್ ವಾಗ್ದಾಳಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಕೊನೆಯದಾಗಿ ವಿಧಾನಸಭೆಯಲ್ಲಿ ಈಗ ಐಪಿಎಲ್ ಟಿಕೆಟ್ ವಿಚಾರವಾಗಿ ದೊಡ್ಡ ಸುದ್ದಿಯಾಗಿದೆ. ಹಿಂದೆಲ್ಲ ಬ್ಲಾಕ್ ಅಂಡ್ ವೈಟ್ ಟಿವಿ ಕಾಲದಲ್ಲಿ ಮಂತ್ರಿಗಳಿಗೆ ಶಾಸಕರಿಗೆ ಪಾಸ್ ಕೊಡ್ತಾ ಇದ್ರು. ಈಗ ಐಪಿಎಲ್ ಟಿಕೆಟ್ ವಿಚಾರದಲ್ಲಿ ಡಿಸಿಎಂ ಇಂದ ಹಿಡಿದು ಎಲ್ಲರೂ ನಗೆ ಪಾಟಲಿಗೀಡಾಗಿದ್ದಾರೆ. ಇವರಿಗೆ ಕಿಂಚಿತ್ತು ಮಾನ ಮರ್ಯಾದೆ ಇಲ್ವಾ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಗ್ಯಾಸ್ ವಿಚಾರವಾಗಿ ಅದನ್ನೇ ಒಂದು ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಯುದ್ಧ ಘೋಷಣೆ ಮಾಡಿದ್ಮೇಲೆ ಇವತ್ತು ಹಲವಾರು ದೇಶಗಳಲ್ಲಿ ಹಲವಾರು ಸಮಸ್ಯೆಗಳು ಪ್ರಾರಂಭ ಆಗಿದೆ. ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಈ ಒಂದು LNG CNG ಒಂದು ಸಮಸ್ಯೆಗಳೇನಿದೆ, ಗ್ಯಾಸ್ನ ಸಮಸ್ಯೆ, ಪ್ರಮುಖವಾಗಿ ಆಟೋ ಡ್ರೈವರ್ಗಳ ಒಂದು ಸಮಸ್ಯೆಗಳನ್ನು ನಾನು ಗಮನಿಸಿದ್ದೆ. ಇಲ್ಲಿ ಈಗ ಕಾಂಗ್ರೆಸ್ನವರು ಅದೇನೋ ಅಟ್ಯಾಕ್ ಮಾಡ್ತಾರಲ್ಲ BJP ಬಗ್ಗೆ, ಇವ್ರು ಇದ್ದಿದ್ರೆ ಏನು ಮಾಡೋರು ಇಂಥ ಸಂದರ್ಭದಲ್ಲಿ? ಸ್ವಲ್ಪ ಹೇಳಿ. ಇವರು ಅದೇ ಜಾಗದಲ್ಲಿ ಇದ್ದಿದ್ರೆ ಇವ್ರೇನ್ ಮಾಡೋರು? ಅಟ್ಲೀಸ್ಟ್ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿ ಇಂಥ ಒಂದು ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ಇಡೀ ವಿಶ್ವದಲ್ಲಿ ಇದ್ದಾಗ ಅಟ್ಲೀಸ್ಟ್ ಅವರ ಒಂದು ವಿದೇಶಗಳ ಜೊತೆ ಇಟ್ಕೊಂಡಂಥ ಒಂದು ಬಾಂಧವ್ಯ, ಅದರಿಂದ ಅಟ್ಲೀಸ್ಟ್ ದೊಡ್ಡ ಡ್ಯಾಮೇಜ್ ಆಗೋದನ್ನ ತಪ್ಪಿಸಿರೋದನ್ನಾದ್ರೂ ನಾವು ಹೇಳ್ಬೇಕಲ್ಲ. ಅಷ್ಟು ಕಿಂಚಿತ್ತು ಇವರಿಗೆ ಹೃದಯದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ದೊಡ್ಡತನೂ ಇಲ್ಲ ಅನ್ನೋದು ಅವ್ರ ಹೇಳಿಕೆಗಳಿಂದ ಕಾಣುತ್ತೆ. ಸರ್, ಗ್ಯಾಸ್ ವಿಚಾರವಾಗಿ ಅದನ್ನೇ ಒಂದು ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಯುದ್ಧ ಘೋಷಣೆ ಮಾಡಿದ್ಮೇಲೆ ಇವತ್ತು ಹಲವಾರು ದೇಶಗಳಲ್ಲಿ ಹಲವಾರು ಸಮಸ್ಯೆಗಳು ಪ್ರಾರಂಭ ಆಗಿದೆ. ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಈ ಒಂದು LNG CNG ಒಂದು ಸಮಸ್ಯೆಗಳೇನಿದೆ, ಗ್ಯಾಸ್ನ ಸಮಸ್ಯೆ, ಪ್ರಮುಖವಾಗಿ ಆಟೋ ಡ್ರೈವರ್ಗಳ ಒಂದು ಸಮಸ್ಯೆಗಳನ್ನು ನಾನು ಗಮನಿಸಿದ್ದೆ. ಇಲ್ಲಿ ಈಗ ಕಾಂಗ್ರೆಸ್ನವರು ಇಲ್ಲಿ